2026-27ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು, ಅಫ್ಜಲ್ಪುರ ತಾಲೂಕಿನ ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ನೀಲಮ್ಮ ಶಂಕರ ಕಲಶೆಟ್ಟಿ 98.5 ಅಂಕಗಳೊಂದಿಗೆ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾರೆ. 600ಕ್ಕೆ 591 ಅಂಕಗಳನ್ನು ಗಳಿಸಿರುವ ನೀಲಮ್ಮ ಕನ್ನಡ, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಹಾಗೂ ಶಿಕ್ಷಣಶಾಸ್ತ್ರ ವಿಷಯಗಳಲ್ಲಿ ಶತಮಾನ ಅಂಕ ಪಡೆದು ವಿಶೇಷ ಸಾಧನೆಯನ್ನು ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿರುವ ನೀಲಮ್ಮ, ನನ್ನ ತಾಯಿ ಕೂಲಿ ಕೆಲಸ ಮಾಡಿ ನನ್ನ ವಿದ್ಯಾಭ್ಯಾಸಕ್ಕೆ ಬೆಂಬಲ ನೀಡಿದ್ದು ಈ ಸಾಧನೆಯ ಮೂಲ ಕಾರಣ. ಶಿಕ್ಷಕರ ಮಾರ್ಗದರ್ಶನದಿಂದ ಈ ಫಲಿತಾಂಶ ಸಾಧ್ಯವಾಯಿತು ಅಂತ ತಿಳಿಸಿದ್ದಾಳೆ. ಇನ್ನು ಇದೇ ಕಾಲೇಜಿನ ವಿದ್ಯಾರ್ಥಿನಿ ಸೃಷ್ಟಿ ಮನೋಹರ್ ಬಿಲ್ಲಾಡ್ ಅವರು 580 ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದಾಳೆ. ಈ ಕುರಿತು ಮಾತನಾಡಿರುವ ಅವರು, ನಮ್ಮ ಕಾಲೇಜಿನ ಉಪನ್ಯಾಸಕರ ನಿರಂತರ ಮಾರ್ಗದರ್ಶನ ಮತ್ತು ಪ್ರಾಂಶುಪಾಲರಾದ ರಾಜ್ಕುಮಾರ್ ಬಾಳೂರ್ಗಿ ಅವರ ವೈಯಕ್ತಿಕ ಕಾಳಜಿ ಹಾಗೂ ಪ್ರೋತ್ಸಾಹದಿಂದಲೇ ನಾನು ಈ ಮಟ್ಟದ ಫಲಿತಾಂಶ ಪಡೆಯಲು ಸಾಧ್ಯವಾಯಿತು ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಪ್ರತ್ಯೇಕವಾಗಿ ಗಮನ ನೀಡಿ ಓದಿಸುವುದು ನಮ್ಮ ಕಾಲೇಜಿನ ವಿಶೇಷತೆ. ಪರೀಕ್ಷೆಗೆ ಮುನ್ನ ವಿಶೇಷ ತರಗತಿಗಳು, ಮಾರ್ಗದರ್ಶನ ಹಾಗೂ ಸಂಶಯ ನಿವಾರಣೆಗಳಿಂದ ಆತ್ಮವಿಶ್ವಾಸ ಹೆಚ್ಚಾಗಿ ಉತ್ತಮ ಫಲಿತಾಂಶ ಸಾಧಿಸಲು ಸಹಾಯವಾಗಿದೆ ಅಂತ ಹೇಳಿದ್ದಾಳೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರಾಜ್ಕುಮಾರ್ ಬಾಳೂರ್ಗಿ ಅವರು ಮಾತನಾಡಿದರು. ವಿದ್ಯಾರ್ಥಿಗಳ ಪರಿಶ್ರಮ ಮತ್ತು ಶಿಕ್ಷಕರ ಸಮರ್ಪಿತ ಸೇವೆಯೇ ಈ ಯಶಸ್ಸಿನ ಗುಟ್ಟು ಅಂತ ಹೇಳಿದರು. ಇದೇ ಕಾಲೇಜಿನ ಮತ್ತೊಬ್ಬ ವಿದ್ಯಾರ್ಥಿ ಲಾಲ್ ಸಾಬ್ ಮಾಣೂರ್ 588 ಅಂಕ ಪಡೆದು ಕಾಲೇಜಿನ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ರಾಜ್ಕುಮಾರ್ ಜೆ ಬಾಳೂರ್ಗಿ ಅಂತೇಳಿ ಪಾರಸ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದು, ನಮ್ಮ ಕಾಲೇಜಿನ ಫಲಿತಾಂಶ 2026-27ನೇ ಸಾಲಿನ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಏನಪ್ಪ ಅಂತಂದರೆ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಅದ್ಯಾರಪ್ಪ ಅಂತಂದರೆ ನೀಲಮ್ಮ ಶಂಕರ್ ಕಲಶೆಟ್ಟಿ. ಈ ಹುಡುಗಿ ಏನಪ್ಪ ಅಂತಂದರೆ 600ಕ್ಕೆ 591 ಅಂಕ ಪಡೆಯುವುದರ ಮೂಲಕ ಏನಪ್ಪ ಅಂತಂದರೆ ನಮ್ಮ ಅಫ್ಜಲ್ಪುರ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿ ಏನಪ್ಪ ಅಂತಂದರೆ ಲಾಲ್ ಸಾಬ್ ಮನೂರ್ ಈ ವಿದ್ಯಾರ್ಥಿಯು ಕೂಡ ಏನಪ್ಪ ಅಂತಂದರೆ 600ಕ್ಕೆ 588 ಅಂಕ ಪಡೆಯುವುದರ ಮೂಲಕ ಏನಪ್ಪ ಅಂತಂದರೆ ಕಾಲೇಜಿಗೆ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾನೆ. ಅದೇ ರೀತಿಯಾಗಿ ಸೃಷ್ಟಿ ಮನೋಹರ್ ಬಿಲ್ಲಾಡ್ ಈ ವಿದ್ಯಾರ್ಥಿನಿ ಕೂಡ ಏನಪ್ಪ ಅಂತಂದರೆ 600ಕ್ಕೆ 580 ಅಂಕ ಪಡೆಯುವುದರ ಮೂಲಕ ಕಾಲೇಜಿಗೆ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಏನಪ್ಪ ಅಂತಂದರೆ ಕಾಲೇಜಿಗೆ ಒಂದು ಕೀರ್ತಿ ಏನಪ್ಪ ಅಂತಂದರೆ ಹೆಚ್ಚಿಸತಕ್ಕಂಥದ್ದು. ಅದೇ ರೀತಿ ಏನಪ್ಪ ಈ ವಿದ್ಯಾರ್ಥಿಗಳು ಎಷ್ಟೇ ಕಷ್ಟವಿದ್ದರೂ ಕೂಡ ಏನಪ್ಪ ಅಂತಂದರೆ ಕಾಲೇಜಿಗೆ ರೆಗ್ಯುಲರ್ ಆಗಿ ಬಂದು ತಮ್ಮಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನೇನಪ್ಪ ಅಂತಂದರೆ ಹೊರ ಹಾಕಿದ್ದಾರೆ. ಅದೇ ರೀತಿ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳೇನಪ್ಪ ಅಂತಂದರೆ ಕಡು ಬಡತನದಲ್ಲಿದ್ದರೂ ಕೂಡ ಏನಪ್ಪ ಅಂತಂದರೆ ಯಾವುದೇ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅವರ ಒಂದು ಛಲ ಬಿಡದೆ ಏನಪ್ಪ ಅಂತಂದರೆ ಈ ರೀತಿ ಏನಪ್ಪ ಅಂತಂದರೆ ಅಫ್ಜಲ್ಪುರ ತಾಲೂಕಿಗೆ ಏನಪ್ಪ ಅಂತಂದರೆ ಮಾದರಿಯಾಗಿ ಏನಪ್ಪ ಅಂತಂದರೆ ತಮ್ಮ ಪ್ರತಿಭೆಯನ್ನು ತೋರಿಸಿಕೊಟ್ಟಿರ್ತಕ್ಕಂಥದ್ದು ಈ ಮೂಲಕ ಏನಪ್ಪ ಅಂತಂದ್ರೆ ತಿಳಿಸ್ಕೊಡ್ತಾ ಇದೆ. ಅದೇ ರೀತಿ ಏನಪ್ಪ ಅಂತಂದರೆ ನಮ್ಮ ಕಾಲೇಜಿನಲ್ಲಿ ಏನಪ್ಪ ಅಂತಂದರೆ ಒಳ್ಳೆಯ ರೀತಿಯ ಒಂದು ವಾತಾವರಣ, ಒಳ್ಳೆಯ ರೀತಿಯ ಒಂದು ಬಿಲ್ಡಿಂಗು, ರೆಗ್ಯುಲರ್ ಆಗಿ ಕ್ಲಾಸಸ್, ಒಂದು ಕ್ವಾಲಿಟಿ ಎಜುಕೇಷನ್ ಕೊಡೋದ್ರ ಮೂಲಕ ಏನಪ್ಪ ಅಂತಂದರೆ ತಾಲೂಕಿಗೆ ಏನಪ್ಪ ಅಂತಂದರೆ ಈ ವಿದ್ಯಾರ್ಥಿಗಳು ಮಾದರಿಗೆ ಏನಪ್ಪ ಅಂತಂದರೆ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಏನಪ್ಪ ಈ ವಿದ್ಯಾರ್ಥಿಗಳ ಒಂದು ಕನಸು ಏನಾಗಿತ್ತಪ್ಪ ಅಂತಂದರೆ ರಾಜ್ಯ ಮಟ್ಟಕ್ಕೆ ಬರುವಂಥ ಒಂದು ನಿರೀಕ್ಷೆಯಲ್ಲಿದ್ದರು. ಸ್ವಲ್ಪ ಏನಪ್ಪ ಅಂತಂದರೆ ಎಕ್ಸಾಮ್ಗಳಲ್ಲಿ ಏನಪ್ಪ ಅಂತಂದರೆ ವ್ಯಾಲ್ಯೂಯೇಷನ್ ಅದು ಇದು ಸ್ವಲ್ಪ ಇದರಲ್ಲಿ ಏನಪ್ಪ ಅಂತಂದರೆ ಕಡಿಮೆ ಅಂಕ ಬಂದಿರೋದ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ತಾಲೂಕಿಗೆ ಏನಪ್ಪ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು. ಅದೇ ರೀತಿ ಏನಪ್ಪ ಮುಂದಿನ ಒಂದು ದಿನಮಾನಗಳಲ್ಲಿ ಏನಪ್ಪ ಅಂತಂದರೆ ತಾಲೂಕಲ್ಲ ಇಡೀ ರಾಜ್ಯಕ್ಕೆ ಏನಪ್ಪ ಅಂತಂದರೆ ಮುಂದೆ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರುವುದರಲ್ಲಿ ಏನಪ್ಪ ಅಂತಂದರೆ ನಾವು ಮುಂದೆ ಬರ್ತೀವಿ ಅಂತ ಏನಪ್ಪ ಅಂತಂದರೆ ಈ ಮೂಲಕ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀವಿ. ನನ್ನ ಹೆಸರು ನೀಲಮ್ಮ ಕಲಶೆಟ್ಟಿ. ನಾನು ಓದ್ತಿರುವ ಕಾಲೇಜು ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜ್ ಅಫ್ಜಲ್ಪುರ. ನಾನು ದ್ವಿತೀಯ PUC ಪರೀಕ್ಷೆಯಲ್ಲಿ 98.5 ಅಂಕಗಳನ್ನು ಪಡೆಯುವ ಮೂಲಕ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದೇನೆ. ಇದು ಒಂದು ಹೆಮ್ಮೆಯ ವಿಷಯವಾದರೂ ನನಗೆ ಇನ್ನೊಂದು ಏನಿತ್ತಂದ್ರೆ ನಾನು ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಬೇಕಂತ ಅಂದ್ಕೊಂಡಿದ್ದ. ನಮ್ಮ ಸರ್ಗಳ ಆಸೆ ಎಲ್ಲ ಅದೇ ಆಗಿತ್ತು. ಬರ್ತೀನಿ ಅನ್ನೋದು ಅವ್ರಿಗೆ ಧೈರ್ಯ ಇತ್ತು ಅಂದ್ಕೊಂಡಿದ್ನ. ಆದರೆ ಏನೋ ಒಂದು ಅಂಕ ನಾನೇ ಗೊಂದಲದಾಗ ಮಾಡ್ಕೊಂಡು ಒಂದು ಅಂಕ ನಾನೇ ಕಳ್ಕೊಂಡಿನಿ. ಇನ್ನೂ ಬರಬೇಕಿತ್ತು, ನನ್ನ ಮಾರ್ಕ್ಸ್ ಬರ್ತಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಒಂದು ಸ್ವಲ್ಪ ಕಮ್ಮಿ ಬಂತು, ಆದರೂ ಇಷ್ಟಕ್ಕೆ ತೃಪ್ತಿ ಇಲ್ಲ, ಇನ್ನೂ ಬರಬೇಕಿತ್ತು. ಯಾಕಂದ್ರೆ ನನ್ನ ಜೀವನದಾಗ ಇಂಥ ಕಾಲೇಜ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾ ಏನಾದರೂ ಈ ತಾಲೂಕಿನಾಗ ನಂದು ಹೆಸರು ಬಂದದಂದ್ರೆ ಈ ಕಾಲೇಜೇ ಕಾರಣ. ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರು ಟೀಚರ್ಸ್ಗಳು ಹೆಂಗಂದ್ರೆ
ಇಲ್ಲಿ ಪ್ರತಿಯೊಬ್ಬ ನಾನು ನೋಡ್ತೀನಿ, ಒಬ್ಬರ ಬಗ್ಗೆ ಕೇರ್ ಮಾಡ್ಬೋದು, ಇಬ್ಬರ ಬಗ್ಗೆ ಕೇರ್ ಮಾಡೋದನ್ನ ನೋಡಿದ್ದೀನಿ. ಆದರೆ ಈ ಕಾಲೇಜ್ನಾಗ ಹಂಗಿಲ್ಲ. ನಮ್ಮ ಪ್ರಿನ್ಸಿಪಲ್ ಸರ್ಗೆ ಅವ್ರ ಮನೇಲಿ ಎಷ್ಟೇ ತೊಂದರೆಗಳಿದ್ರು ಅವ್ರ ಮನೆ ಪರಿಸ್ಥಿತಿ ಹೆಂಗದ ಅವ್ರಿಗೆ ಹೆಂಗದ ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಪ್ರತಿಯೊಬ್ಬರಿಗೆ ಕಾಲೇಜ್ದಾಗ ಎಷ್ಟು ಜನರ ಅಷ್ಟ್ರ ಮನೆ ಪರಿಸ್ಥಿತಿ ಹೆಂಗದ ಏನದ ಎಲ್ಲ ಅವ್ರಿಗೆ ಗೊತ್ತು. ಒಬ್ಬರ ಬಗ್ಗೆ ಅಷ್ಟೇ ಕೇರ್ ಮಾಡಲ್ಲ, ಇಡೀ ಕಾಲೇಜ್ ಬಗ್ಗೆನೇ ಕೇರ್ ಮಾಡ್ತಾರೆ ಅವರು. ಈ 4 ಸಬ್ಜೆಕ್ಟಲ್ಲಿ ಔಟ್ ಆಫ್ ಬೋರ್ಡ್ ತೊಗೊಂಡಿನಂದ್ರೆ ಅದಕ್ಕೆ ಸರ್ಗಳೇ ಕಾರಣ. ಅದೇ ರೀತಿ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಬಡತನ ಇದ್ದರೂ ಕೂಡ ಆ ಬಡತನ ಈ ಸಾಧನೆ ಮಾಡೋಕ್ಕೆ ಕಾರಣ ಆಗ್ಯದ. ನಮಸ್ಕಾರಗಳು. ನನ್ನ ಹೆಸರು ಸೃಷ್ಟಿ ಮನೋಹರ್ ಬಿಲ್ಲಾಡ್. ನಾ ಕಲ್ತಿದ್ದ ಕಾಲೇಜ್ ಪಾರಸ್ ಕಲಾ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಅಫ್ಜಲ್ಪುರ್, ಜಿಲ್ಲೆ ಕಲಬುರಗಿ. ಫಸ್ಟ್ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಕಾಲೇಜಿನ ಪ್ರತಿಯೊಬ್ಬರು ಸರ್ಗಳು ಟೀಚರ್ಸ್ಗಳು ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅದು ಕಾಲೇಜ್ನಾಗೆ ಬಯಾಟ್ ಹೊಡಿಸ್ತಾ ಇದ್ರು ಅವರು. ಇನ್ನೊಂದು ಸಲ ಡೌಟ್ಸ್ ಇರೋದಾಗಲಿ ಏನು ಕೂಡ ಅಂತ ಯಾವ ಡೌಟ್ಸ್ ಕೂಡ ಇಡಿಸ್ತಾ ಇರಲಿಲ್ಲ. ಅಲ್ಲೇ ಬಯಾಟ್ ಹಾಕ್ಸ್ತೀವಿ. ಇನ್ನೊಂದು ಸಲ ಓದಂಗೆ ಕೂಡ ಮಾಡ್ತಾ ಇರಲಿಲ್ಲ. ಕಾಲೇಜ್ನಾಗೆ ಪ್ರತಿಯೊಬ್ಬರು ಸರ್ ಕೂಡ ಅಲ್ಲೇ ಬಯಾಟ್ ಹೊಡ್ಸ್ಕೆ ನಮ್ಗೆ ಅಲ್ಲೇ ಪರ್ಫೆಕ್ಟ್ ಮಾಡಿಬಿಡ್ತಿದ್ರು. ನನ್ನ ರಿಸಲ್ಟು 96.6 ಆಗಿದೆ. ಕಾಲೇಜಿಗೆ ತೃತೀಯ ಸ್ಥಾನ ಬಂದರೂ ಕೂಡ ಖುಷಿಯಾಗಿದೆ ಅಂತ ಹೇಳ್ಬೋದು. ನಮ್ಮ ಸರ್ ಗುರಿ ಒಟ್ಟು ತಾಲೂಕಿಗೆ ಪ್ರಥಮ ಸ್ಥಾನ ಬರಬೇಕಾಗಿತ್ತು. ನಮ್ಮ ಸರ್ ಗುರಿ ತಲುಪದ ಅನ್ನೋದು ಕೂಡ ತುಂಬ ಖುಷಿಯಾಗಿದೆ. ನಮ್ಮ ತಂದೆ ತಾಯಿಗಳು ಕೂಡ ನನ್ನ ರಿಸಲ್ಟ್ ನೋಡಿ ಕೂಡ ಹೆಮ್ಮೆಯಾಗಿದೆ.